ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತಿಂಡಿಗೆ ಬಂದು ಅವಲಕ್ಕಿ ಉಪ್ಪಿಟ್ಟು ಮಾಡಬೇಕು. ರಕ್ಷಿಗೆ ಅವಲಕ್ಕಿ ಬೇಕಂತೆ, ನಮ್ಮ ಮನೆಯವ್ರಿಗೆ ಟೊಮೆಟೊ ಬಾತ್ ಮಾಡು ಅಂತ ಹೇಳಿ. ಇವತ್ತು ಶುಕ್ರವಾರ ಬೇರೆ ಅಲ್ವಾ, ಹಾಗಾಗಿ ನಾನು ಟೊಮೆಟೊ ಬಾತ್ ಬೇಡ, ಅವಲಕ್ಕಿ ಉಪ್ಪಿಟ್ಟೆ ಮಾಡ್ತೀನಿ ಅಂತ ಹೇಳಿ. ಯಾಕಂದರೆ ಟೊಮೆಟೊ ಬಾತು ಅತ್ತೆ ತಿನ್ನಲ್ಲ, ಹಾಗಾಗಿ. ಮತ್ತು ಅಮ್ಮನಿಗೂ ಸ್ವಲ್ಪ ಹುಷಾರಿಲ್ಲ. ರಕ್ಷಿನ ಬಿಡೋಕ್ಕೆ ಬಂದವರು ಇಲ್ಲೇ ಇದ್ದಾರೆ. ಅವ್ರಿಗೂ ಬಂದಾಗಿಂದ ಹುಷಾರಿಲ್ಲ, ಜ್ವರ. ಈಗ ವಾತಾವರಣ ಚೆನ್ನಾಗಿಲ್ವಲ್ಲ, ಅದಕ್ಕೂ ಏನೋ ಗಂಟಲು ನೋವು, ಜ್ವರ, ಕೆಮ್ಮು ಎಲ್ಲರಿಗೂ ಇದೇ ರೀತಿ ಆಗ್ತಾಯಿದೆ. ರಕ್ಷಿಗೂ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಗಿದೆ ಇವಾಗ. ಟ್ರಿಪ್ಗೆಲ್ಲ ಹೋಗಿ ಬಂದ್ರಲ್ಲ, ಅದ್ರ ಎಫೆಕ್ಟು ಇವಾಗ ಕೊಡ್ತಾಯಿದೆ ನೋಡಿ. ತಿಂಡಿಗೆ ಅದಕ್ಕೆ ಅವಲಕ್ಕಿನೇ ಮಾಡಿಬಿಡೋಣ, ಬೇಗ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ ಫಸ್ಟು ಅಡುಗೆ ಮನೆ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ, ಮತ್ತು ಆಮೇಲೆಲ್ಲ ಪೂಜೆನ ಮಾಡಬೇಕು. ನೆನ್ನೆ ಎಲ್ಲ ಗುರುವಾರ ಅಲ್ವಾ, ನೆನ್ನೆನೇ ಎಲ್ಲ ಡೀಪಾಗಿ ಕ್ಲೀನಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಆಗಿದೆ. ದೇವ್ರ ಮನೆಯೂ ನೀಟಾಗಿದೆ. ಇವಾಗ ಬರೀ ದೀಪ ಹಚ್ಬೇಕು ಅಷ್ಟೇ, ನೆನ್ನೆನೇ, ಬೇರೇನಿಲ್ಲ. ಹಾಗಾಗಿ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ ಇವತ್ತು. ರಕ್ಷಿನ ಕರ್ಕೊಂಡು ಹೋಗ್ಬೇಕಲ್ವ, ಫಸ್ಟು ತಿಂಡಿಗೆ ಮಾಡಿಬಿಟ್ಟು ಆಮೇಲೆ ರಕ್ಷಿನ ಬಿಟ್ಟು ಬಂದು ನೋಡೋಣ. ಆದರೆ ಹಳೆ ಊರಿಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ, ಆದರೆ ಹೋಗೋದು. ಅಮ್ಮನೂ ಬಂದಿದ್ದಾರಲ್ವ, ಅದಕ್ಕೆ ಅಮ್ಮ ಹೋಗಿ ಬರೋಣ ಅಂತ ಹೇಳ್ತಿದ್ದಾರೆ. ಆದರೆ ಹೋಗಿ ಬರಬೇಕು. ಅಷ್ಟೊತ್ತಿಗೆ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ. ರಕ್ಷಿನ ಬಿಟ್ಟು ಬಂದು ನಾವು ರೆಡಿಯಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸದ್ಯಕ್ಕೆ ಇವತ್ತಿಂದ ಮಳೆ ಇಲ್ಲ ಅಲ್ವಾ, ಹಾಗಾಗಿ ಹೋಗಬೇಕು ಅಂತ ಪ್ಲ್ಯಾನಿಂಗ್ ಆಗಿದೆ. ಫಸ್ಟು ತಿಂಡಿ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ರೆಡಿ ಆಗಬೇಕು. ಅದೇನಂತ ಕೇಳುವ ತಿರ್ಕೋಬೇಕಂತ ತಿರ್ಕೊಳ್ಳೋ ರಕ್ಷಿ ನೀನು. ಸುಬ್ಬುಗೆ ಹುಷಾರಿಲ್ಲ ಪಾಪ. ನಂಗೆ ಹುಷಾರಿಲ್ಲ ಬಿಡೋ ರಕ್ಷಿಯನ್ನ, ನಂಗೆ ಹುಷಾರಿಲ್ಲ. ಹೆಂಗೆ ಮಗರೇ ಮುಟ್ಬೇಡ ಕಣೋ, ಅವ್ನಿಗೆ ಹುಷಾರಿಲ್ವಂತೆ. ಚಿನ್ನಿ ಹೆಂಗೆ ಹೇಳ ರಕ್ಷಿ? ಅವ್ನು ಇವಾಗ ಪಾಪ ಏನಾರ ಜಾಸ್ತಿ ಬಲವಂತವಾಗಿ ಊಟ ಮಾಡಿಸು ಅಂದರೆ ಏನಂತ ಗೊತ್ತಾ? ಅಯ್ಯೋ ಅಮ್ಮ, ನನಗೆ ಜ್ವರ ಬಂದ್ಬಿಟ್ಟದೆ, ನಂಗೆ ತಿನ್ಸ್ಬೇಡ ಬಿಡಮ್ಮ ಅಂತಾನೆ. ನನ್ನ ಮುಟ್ಬಿಡು. ಮನಿಕೋಗೋ. ಆಯ್ ಮಾಡು ಬಂಗಾರ ಇಲ್ಲಿ. ಏಯ್ ಸುಬ್ಬು, ಹೊಡಿತಾರ ಅಣ್ಣಂಗೆ. ಆಯ್ ಮಾಡಿಲಿ. ನಿಂಗೆ ಏನಾಗದೆ ಹೇಳಪ್ಪ, ಹೇಳು. ನಿಂಗೆ ಏನಾಗದೆ? ಏಯ್ 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 ನಿಂಗೆ ಏನಾಗದೆ ಬಂಗಾರ? ಏಯ್ ಏನಾಗದೆ? ಜ್ವರ ಹೇಳು. ಜ್ವರ ಬಂದವಾ? ಇಲ್ಲಿ ನೋಡಿ ಚಿನ್ನಿ, ಜ್ವರ ಬಂದವ. ಎಷ್ಟು ಜ್ವರ ಬಂದವ ನಿಂಗೆ? ಎಷ್ಟು ಬಂದವೆ ಜ್ವರ? 9 ಜ್ವರ ಬಂದವೆ ಸುಬ್ಬುಗೆ ಇವಾಗ. ಎಷ್ಟು ಜ್ವರ ಬಂದ್ರಿ? ಇಲ್ಲಿ ಪಲಕ ಹಾಯ್ ಮಾಡು, ಪಲಕನ್ಗೆ. ಓ ಪಪ್ಪು ತಿಂತಾವನಿ ರಕ್ಷಿ ಇವನು. ಇಲ್ಲಿ ಇರು ರಕ್ಷಿ. ಏ ಬಂಗಾರ ಇಲ್ಲೋಡಿ, ಇಲ್ಲಿ ನಿಮ್ಮ ಪಲಕ ಹಾಯ್ ಮಾಡು. ಅವ್ನು ಪಪ್ಪು ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವನೆ. ಆಯ್ತು ಅಳ್ಬೇಡ, ಸುಮ್ಮನಿರೋ. ಗಂಟ್ಲೆಲ್ಲ ಕಟ್ಕೊಬಿಟ್ಟದೆ, ಸುಮ್ಮನಿರೋ ರಕ್ಷಿ. ಅವ್ನಿಗೆ ಹಿಂಸೆಕೊಬೇಡ. ಇಲ್ಲಿ ಬಂಗಾರೇ, ಪಾಪ ಅವ್ನಿಗೆ ಮಾತಾಡೋಕೆ ಇಷ್ಟ ಇಲ್ಲ ಇವತ್ತು. ನೋಡ ಅಣ್ಣಂಗೆ ಏನು ಮಾಡ್ಬೇಕದಪ್ಪ ಅಣ್ಣಂಗೆ? ಸುಬ್ಬು ಒಡಿಯಮ್ಮ ಇವನ್ಗೆ ರಕ್ಷಿಗೆ. ಸುಮ್ಮನಿರಪ್ಪ, ಅವ್ನಿಗೆ ಹಿಂಸೆ ಕೊಡ್ಬೇಡ. ತಿಂಡಿ ಕೆಲಸ ಎಲ್ಲ ಆಯಿತು. ತಿಂಡಿ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆಯಿತು. ಮನೆ ಕೆಲಸ ಎಲ್ಲ ಆಗಿದೆ. ಇವಾಗ ನಾನು ಒಂದು ಗ್ಲಾಸ್ ಬಿಸಿನೀರೂ ಇನ್ನೂ ಕುಡ್ದಿಲ್ಲ, ಅಷ್ಟೊಂದು ಕೆಲಸ. ರಕ್ಷಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕು. ಬನ್ನಿ ಫಸ್ಟು ಒಂದು ಗ್ಲಾಸ್ ಬಿಸಿನೀರು ಕುಡಿಯೋಣ. ಯಾವುದಾದ್ರೂ ಇಟ್ಕೊ, ತಗೋ, ಬ್ಯಾಗಿಗೆ ಇಟ್ಕೊ. ಯಾಕೆ ಇಲ್ಲ ಕಣ, ಬ್ಯಾಗಿಗೆ ಇಟ್ಕೊ. ನೀನು ಕುಡಿತ್ಯಾ? ಕುಡಿ ಮಗನ, ಇದು ಕೋಲ್ಡ್, ಕುಡಿಬೇಕು. ಸ್ಪೂನಲ್ಲಿ ಹಿಂಗೆ ಅನ್ಕೋದ್ನ. ಇದೆಲ್ಲ ಕುಡಿಬೇಕು ಕಣಪ್ಪ, ಇದು ಒಳಗಡೆ ಇರೋದನ್ನ.
ಏ ಕೋಲ್ಡ್ ಅದು. ದಕ್ಷಿಣ ಬಿಟ್ಟು ಬಂದು ಫೈನಲಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿದ್ದೀವಿ. ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ. ನನ್ನ ಫೇವ್ರೆಟ್ ಸ್ಯಾರಿ ಇದು ಬಂದು 10 ವರ್ಷದ ಹಳೆ ಸ್ಯಾರಿ. ನಾನು ಮದುವೆಲಿ ತೊಗೊಂಡಿದ್ದು ಸ್ಯಾರಿ ಬಂದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಈ ಸೀರೆಗೂ ನನಗೂ ತುಂಬ ಲವ್. ರೆಡಿಯಾಗಿದ್ದೀವಿ, ಇವಾಗ ಹೊರಡಬೇಕು. ಟೈಮ್ ಆಗೇ ಹೋಯ್ತು. ಇನ್ನೂ ತಿಂಡಿ ತಿಂದಿಲ್ಲ ನಾನು. ತಿಂಡಿ ಮಾಮೂಲಿ ದೇವ್ರಿಗೆ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಉಪವಾಸನೇ ಇದ್ದು ನಾನು ದೇವ್ರಿಗೆ ಹೋಗುವಂಥದ್ದು. ಬನ್ನಿ, ಟೈಮ್ ಆಗಿಬಿಡ್ತು, ಬೇಗ ಬೇಗ ಹೊರಟ್ಬಿಡೋಣ. ಎಲ್ಲ ಕ್ಯಾಮ್ರಾ ಶಬರಿಮಲೆಯಲ್ಲಿ ಅಷ್ಟೇ ನಾನು ಒಂದು ತಲೆ ಹಳೆ ಊರಮ್ಮನ ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಮಾಸ್ತಮ್ಮನ ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಹಳೆ ಊರಮ್ಮನ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾನಂತೂ ಅದನ್ನೇ ಹೇಳಿದೆ, ಇವತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತ ಹೇಳ್ಬಿಟ್ಟು. ಜಾಸ್ತಿ ಜನ ಇದ್ದರೆ ಮುಂದೆ ಹೋಗಿ ಅಂತ ಕಳಿಸ್ಬಿಡ್ತಾರೆ, ದೇವ್ರ ದರ್ಶನ ಮಾಡೋದಕ್ಕೆ ಬಿಡಲ್ಲ. ಇವತ್ತು ನೆಮ್ಮದಿಯಾಗಿ ಒಂದು 2-3 ನಿಮಿಷ ದೇವ್ರ ಎದುರುಗಡೆ ನಿಂತ್ಕೊಂಡು ಮಂಗಳಾರತಿ ತಗೊಂಡು ಆಮೇಲೆ ಬಂದ್ವಿ. ಅಷ್ಟೊತ್ತವರೆಗೂ ದರ್ಶನ ಮಾಡಿದ್ರೆ ಒಂಥರ ಮನ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಎಲ್ಲೆಲ್ಲಿಂದನೋ ಹೋಗಿರ್ತೀವಿ, ಅವರು ಬೇಗ ಹೋಗಿ ಅಂತ ತಳ್ಳಿಬಿಡ್ತಾರೆ. ಎಲ್ಲ ದೇವಸ್ಥಾನದಲ್ಲೂ ಇದೊಂದು ಪ್ರಾಬ್ಲಮ್ಮು. ಅಷ್ಟು ದೂರದಿಂದ ಅವ್ರು ಬಂದಿರೋದು ಏನಕ್ಕೆ ಬಂದಿರ್ತಾರೆ ಹೇಳಿ, ದೇವ್ರು ನೋಡೋದಕ್ಕೆ ಬಿಡಲ್ಲ. ಕೆಲವೊಂದು ದೇವಸ್ಥಾನಗಳಲ್ಲಂತೂ ತುಂಬಾ ಪ್ರೆಸರ್ ಹಾಕಿ ಕಳಿಸ್ಬಿಡ್ತಾರೆ, ಹೋಗಿ ಅಂತ ಹೇಳ್ಬಿಟ್ಟು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಅಮ್ಮಂಗೆ ಅದನ್ನೇ ಹೇಳಿದೆ, ಅಮ್ಮ ದೇವ್ರ ದರ್ಶನ ತುಂಬ ಚೆನ್ನಾಗಾಯ್ತಲ್ವೇನಮ್ಮ ಅಂತ ಹೇಳ್ಬಿಟ್ಟು. ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಇಲ್ಲಿ ಮಾಸ್ತಮ್ಮನ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಪ್ರತಿ ವರ್ಷ ಪಕ್ಷದಲ್ಲಿ ಇದನ್ನು ನಮ್ಮ ದೇವ್ರ ಮನೇಲಿ ನಾವು ಈ ತಾಯಿ ಹೆಸರು ಹೇಳಿ ಪೂಜೆ ಮಾಡ್ತೀವಿ. ಕಳಸ ಇಟ್ಟು ಪೂಜೆನ ಮಾಡ್ತೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪ್ರಸಾದಕ್ಕೆ ಬಂದ್ವಿ. ಪ್ರಸಾದ ಎಲ್ಲ ತಿನ್ಕೊಂಡು ಚಿಕ್ಕಮ್ಮರ ಮನೆಗೆ ಹೋಗಿ ಅಲ್ಲೊಂದು ವಿಸಿಟ್ ಕೊಟ್ಟು ಆಮೇಲೆ ಮನೆಗೆ ಬಂದು ಸಾಯಂಕಾಲ ದೀಪನ ಹಚ್ಚಿದೆ. ಸಾಯಂಕಾಲದ ಮೇಲೆ ಬಂದ್ವಿ. ಹೊಲ್ದ ಹತ್ರ ಎಲ್ಲ ಹೋಗಿದ್ದು ಬಂದಿದ್ದಾಯಿತು. ಮನೇಲೆಲ್ಲ ದೀಪ ಹಚ್ಚಿದ್ದು ಆಯಿತು. ಬೆಳಗ್ಗೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಅದ್ರ ಬೆಳಗ್ಗೆ ಇರೋ ಖುಷಿ ನನಗೆ ಇವಾಗಿಲ್ಲ. ಯಾಕಂದರೆ ನಾನು ಬೆಳಗ್ಗೆನೇ ಆಲ್ರೆಡಿ ಹೇಳಿದೆ, ನಾನು ವೇರ್ ಮಾಡಿರೋಂಥ ಸೀರೆ ಬಂದ್ಬಿಟ್ಟು ನನಗೆ ತುಂಬ ಇಷ್ಟ, ತುಂಬ ಪರ್ಸ್ನಲಿ ಫೇವ್ರೆಟ್ ಸ್ಯಾರಿ ನನಗೆ ಅದು ಅಂತ ಹೇಳಿಬಿಟ್ಟು. ಅದು ಎಲ್ಲಾಯಿತು ಏನು ಅಂತ ನನಗೂ ಗೊತ್ತಿಲ್ಲ. ಆದಷ್ಟು ದೇವಸ್ಥಾನಗಳಲ್ಲೆಲ್ಲ ಹುಷಾರಾಗೇ ಹ್ಯಾಂಡ್ಲು ಮಾಡ್ತೀನಿ. ನಾನು ಸ್ಯಾರಿ ಹಾಕ್ಕೊಂಡಿದ್ದಾಗ ಆ ರೀತಿ ಎಲ್ಲ ನೆಗ್ಲೆಕ್ಟ್ ಮಾಡೋದಿಲ್ಲ. ಆದರೆ ಆ ಸೀರೆ ಏನಾಗ್ಬಿಟ್ಟಿದೆ ಅಂದರೆ, ತೋರಿಸ್ತಾನೆ ರೀ, ಇಷ್ಟು ಸುಟ್ಟೋಗ್ಬಿಟ್ಟಿದೆ. ಅದು ಎಲ್ಲ ಆಯಿತು ಅಂತ ನನಗೆ ಇವಾಗಲೂ ನಾನು ಅದನ್ನು ನೆನಪಿಸ್ಕೋತಾ ಇದ್ದೀನಿ. ಎಲ್ಲಿ ಈ ಥರ ಮಾಡಿಕೊಂಡೆ ಅಂತ ನನಗೆ ಇನ್ನೂ ಗೊತ್ತಾಗಲಿಲ್ಲ. ಒಂದು ಬೇಜಾರೇನು ಅಂದರೆ, ಈ ಸೀರೆ ಸುಟ್ಟೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಆಯ್ತಲ್ಲ ಅಂತ ಬೇಜಾರಾಯಿತು ನನಗೆ ಸ್ವಲ್ಪ. ಅದಕ್ಕೆ ನಮ್ಮ ಮನೆಯವರು ಹೋಗ್ಲಿ ಬಿಡು, ಆ ಸೀರೆನ ಇನ್ಮೇಲೆ ವೇರ್ ಮಾಡಬೇಡ, ಸುಟ್ಟೋಗಿರೋ ಸೀರೆನ ವೇರ್ ಮಾಡಬೇಡ, ಅದು ಈ ರೀತಿ ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ಆಗಿದೆ, ಇನ್ಮೇಲೆ ಆ ಸೀರೆನ ವೇರ್ ಮಾಡಬೇಡ ಅಂತ ಹೇಳ್ತಾಯಿದ್ರು. ನನಗೆ ತುಂಬ ಬೇಜಾರಾಯಿತು. ಹೋಗ್ಲಿ, ಕೆಲವೊಂದು ಸರಿ ಆ ರೀತಿ ಆಗುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಅದಕ್ಕೆ ಜಾಸ್ತಿ ನೀನೇನು ಇಷ್ಟಪಟ್ಟಿದ್ದೆಲ್ಲ ಇದೇ ರೀತಿ ಆಗುತ್ತೆ ಅಂತ ಬೈತಾಯಿದ್ರು ನಮ್ಮ ಮನೆಯವರು. ಆದರೆ ನನಗೆ ಅವರು ಹೇಳಿದ್ರು ಏನೂ ಆಗಲ್ಲ ಬಿಡು ಅಂತ. ಆದರೆ ನನಗೆ ಯಾಕೋ ಸ್ವಲ್ಪ ಜಾಸ್ತಿನೇ ಬೇಜಾರು. ಒಂದು ಕಡೆ ಏನೋ ಇದು ಒಳ್ಳೇದಲ್ವೇನೋ, ಏನೋ ಕೆಟ್ಟದ್ದಾಗೋದಕ್ಕೇನಾದರೂ ಈ ರೀತಿ ಮುನ್ಸೂಚನೆನ ಏನೋ ಅಂತ ಅನಿಸುತ್ತೆ. ನೋಡೋಣ, ಯಾಕೋ ಬೇಜಾರು ಸ್ವಲ್ಪ.
ನೋಡಬೇಕು ಏನು ಅಂತ ಹೇಳ್ಬಿಟ್ಟು ಇನ್ಮೇಲೆ ಈ ಸೀರೆನ ವೇರ್ ಮಾಡೋ ಹಾಗೆ ಇಲ್ಲ. ಅದು ತುಂಬ ಆರ್ಡ್ರ್ ಆಗಿದೆ, ಮಾಡಲೇಬಾರ್ದು ಅಂತ ಹೇಳಿದ್ದಾರೆ ನಮ್ಮ ಮನೆಯವರು. ಅದಕ್ಕೇನಾದರೂ ಆಲ್ಟರ್ನೇಟ್ ಮಾಡ್ತೀನಿ ಅಂದರೆ ಏನು ಬೇಡ, ಅದೇನು ಆಲ್ಟರ್ನೇಟ್ ಮಾಡಬೇಡ ನೀನು, ಆ ಸೀರೆನೇ ಉಡಬೇಡ ಅಂತ ಹೇಳಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಈ ರೀತಿ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಏನಾದರೂ ಆದರೆ ಅದು ನಿಮ್ಗೇನಾದರೂ ಗೊತ್ತಿರೋ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದರೆ ನನಗೇನು ಅದು ಆ ರೀತಿ ಆಗುತ್ತೆ ಅನ್ನೋದು ಒಂಥರ ಮೈಂಡಲ್ಲಿದ್ದರೆ, ಅಂದರೆ ದೇವಸ್ಥಾನಕ್ಕೆ ಹೋದಾಗಲೇ ಈ ರೀತಿ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರು ಅಷ್ಟೇನೇನೆ. ಏನೂ ಮಾಡೋದಕ್ಕೆ ಆಗಲ್ಲ, ಆಗೋಗಿದೆ. ನಾನೇ ಹುಷಾರಾಗಿ ಏನಾದರೂ ಹ್ಯಾಂಡ್ಲ್ ಮಾಡಿಲ್ವೋ, ಇಲ್ಲ ಅದೇ ಬೈ ಮಿಸ್ಸಾಗಿ ಏನಾದರೂ ಆಗಿದೆಯೋ ಅದು ನನಗೂ ಗೊತ್ತಿಲ್ಲ ಸರಿಯಾಗಿ. ನಾನು ಕಡ್ಡಿ ಹಚ್ಬೇಕಾದ್ರೆಲ್ಲ ಹುಷಾರಾಗೇ ಹಚ್ಚಿದೆ, ದೂರ ನಿಂತ್ಕೊಂಡೇನೆ. ಅದು ಸ್ವಲ್ಪ ಆಮೇಲೆ ಸಿಲ್ಕ್ ಸ್ಯಾರಿ ಥರ ಬೇರೆ ಅಲ್ವಾ, ಹಾಗಾಗಿ ಬೇಗನೆ ಆ ರೀತಿ ಕರ್ಪೂರ ಮತ್ತು ಕಿಡಿ ಏನಾದರೂ ಸಿಕ್ಕಿದ್ರೆ ಬೇಗನೆ ಅದು ಸಿಲ್ಕ್ ಸೀರೆಗಳಂದರೆ ನೋಡಿದಿರಲ್ವ, ಒಂದು ಸ್ವಲ್ಪ ಅದು ಕಾವು ತಾಗಿದ್ರೂ ಸಾಕು ಬೇಗನೆ ಸುಟ್ಟೋಗ್ಬಿಡುತ್ತೆ. ಆ ರೀತಿ ಆಗಿದೆ. ನೋಡೋಣ ನೆಕ್ಸ್ಟ್ ಡೇ. ನನಗೇನಾದರೂ ಆ ರೀತಿ ಇದ್ದರೆ ಸ್ವಲ್ಪ ಜಾಸ್ತಿ ಭಯ ಥರ ಆಗ್ತಾ ಇರುತ್ತೆ. ನನಗೆ ನಂದೀಶ್ ಅವ್ರು ಹೇಳೋವರೆಗೂ ಸ್ವಲ್ಪ ಭಯ ಆಗ್ತಾಯಿತ್ತು. ಅವರಿಲ್ಲ ಏನೂ ಆಗಲ್ಲ ಬಿಡು, ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದಾರೆ. ಸ್ವಲ್ಪ ಜಾಸ್ತಿ ನಾನೇ ಈ ಥರ ಎಲ್ಲ ಥಿಂಕ್ ಮಾಡೋದು, ಅದಾಗ್ಬಿಡುತ್ತೇನೋ ಇದಾಗ್ಬಿಡುತ್ತೇನೋ ಇದೆಲ್ಲ ಒಳ್ಳೇದಕ್ಕಲ್ಲ ಅಂತ. ಆದರೆ ಅವ್ರು ಏನಾದರೂ ಇದ್ದರೆ ಹೇಳ್ತಾರೆ, ಇಲ್ಲ ಆ ಥರ ಎಲ್ಲ ಏನಿಲ್ಲ, ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ಬಿಟ್ಟು. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತು ಹೋಗ್ಬೇಕಾದ್ರೆ ಖುಷಿ ಆಯಿತು, ಆದರೆ ಬರ್ಬೇಕಾದ್ರೆ ಬಂದ ಮೇಲೆ ನನಗದು ಹಿಂಗಾಗಿದೆ ಅಂತಲೇ ನನಗೆ ಗೊತ್ತಿಲ್ಲ. ಅಮ್ಮ ಬಂದರು, ನಾನು ಹೊಲ್ದ ಹತ್ರ ಹೋಗಿದ್ದೆ. ಬಂದು ತಕ್ಷಣ ಮಗ ಸೀರೆ ನೋಡ್ದ ನೀನು ಅಂದರು. ಇಲ್ಲ ಕಣಮ್ಮ, ನಾನು ಸೀರೆ ನೋಡಲಿಲ್ಲ, ನಾನು ಹೊಲ್ದ ಹತ್ರ ಹೋಗ್ಬೇಕಾಗಿತ್ತಲ್ಲ, ಗಡ್ಬಿಡಿಲಿ ಹೊರಟ್ಬಿಟ್ಟೆ ಅಂತ ಅಂದೆ. ಅವ್ರ ಸೀರೆ ಪಾಪ ಮಡಚಿ ಇಡಬೇಕಾದ್ರೆ ಅಮ್ಮ ಅವಾಗ ನೋಡಿದ್ದಾರೆ, ಸೀರೆ ಹಿಂಗಾಗೈತೆ, ನೀನು ನೋಡ್ಕೊಂಡಿಲ್ವಾ ನೀನು, ಯಾವ ರೀತಿ ಬಂದೆ, ಮತ್ತು ಕರ್ಪೂರ ಹಚ್ಬೇಕಾರಲ್ಲ ಹುಷಾರಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲ ಕಣಮ್ಮ, ನಾನು ಆ ರೀತಿ ಎಲ್ಲ ಇದು ಮಾಡಲಿಲ್ಲ ಅಂತಲೇ ಹೇಳಿದೆ. ಹೋಗ್ಲಿ ಬಿಡು, ಆಯಿತು, ನೀನು ಇನ್ಮೇಲೆ ಆ ಸೀರೆನ ವೇರ್ ಮಾಡಬೇಡ, ಆಯಿತು ಏನೋ ಇದು ಮಾಡ್ಕೊಬೇಡ ಬಿಡು ಅಂತ ಅಮ್ಮನೂ ಹೇಳಿದ್ರು. ಆದರೂ ಸ್ವಲ್ಪ ನನಗೆ ಎಲ್ಲೋ ಮನಸ್ಸಲ್ಲ, ಇನ್ನು ಅವರೆಲ್ಲ ಹೇಳಿದ್ರು ಸ್ವಲ್ಪ ಎಲ್ಲೋ ಒಂಥರ ಬೇಜಾರು ಅಷ್ಟೇನೇನೆ. ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.